ಒಬ್ಬ ವ್ಯಕ್ತಿ ಇತಿಹಾಸವನ್ನು ಯಾಕೆ ತಿಳ್ಕೊಳ್ಬೇಕು? ವೈ ಹಿಸ್ಟ್ರಿ ಈಸ್ ಸಚ್ ಇಂಪಾರ್ಟೆಂಟ್ ಥಿಂಗ್? ತಮಾಷೆಯ ವಸ್ತು ಆಗ್ಬಿಟ್ಟಿದೆ ಇತಿಹಾಸ ಅಂದರೆ ಮತ್ತೆ ಹಿಸ್ಟ್ರಿ ವಿಲ್ ಬೌನ್ಸ್ ಅಂತ ಹೇಳ್ತೀರಾ? ನನ್ನ ಪ್ರಕಾರ ಈಗ ಆಗಲ್ಲ ಅಂತಾನೆ ನಾನು ಹೇಳೋದು. ಅವ್ರು ಹೇಳಿದ ಹಿಸ್ಟ್ರಿ ನಾವು ನಂಬ್ತಾ ಇದ್ದೀವಿ. ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಇದೆ ಸರ್, ಪ್ರತಿಯೊಂದಕ್ಕೂ ಹಿಸ್ಟ್ರಿ ಇದೆ ಅಲ್ವಾ? ಪಾಲಕರನ್ನ ನೋಡ್ಬೋದು ಅಥವಾ ಮಕ್ಕಳನ್ನ ನೋಡ್ಬೋದು. ಹಿಸ್ಟ್ರಿ ಅಂದರೆ ಮೂಗು ಮುರಿತಾರೆ. ಅದನ್ನು ಡೆಡ್ ಮಾಡಿದವರು ನಾವೇ, ಬೋರಿಂಗ್ ಮಾಡಿದವರು ನಾವೇ. ಯಾರ್ದೋ ರಾಜನ ಕತೆ ತೊಗೊಂಡು ನಮಗೇನಾಗಬೇಕು, ಹಿಂದೆ ನಡೆದ ಘಟನೆ ತೊಗೊಂಡು ನಮಗೇನಾಗಬೇಕು? ನೋಡಿ, ಅದು ತಪ್ಪು ಕಲ್ಪನೆ. ಅದು ಏನು ಎಡವಟ್ಟು ಆಗಬಹುದು, ಮುಂದಿನ ದಿನಗಳಲ್ಲಿ ಮಕ್ಕಳ ಮೇಲೆ ಏನು ಪ್ರಭಾವ ಆಗಬಹುದು? ಸತ್ಯದ ಚರಿತ್ರೆ ಹೇಳ್ತಾ ಇದು ಸುಳ್ಳು ಅಂತ ತಿಳಿಸ್ಕೊಡ್ಬೇಕು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನು ನಿಮಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೆ ಒಬ್ಬ ಅತಿಥಿಯನ್ನು ನಾನಿವತ್ತು ನಮ್ಮ ಪಾಡ್ಕಾಸ್ಟಿಗೆ ಕರ್ಕೊಂಡ್ಬಂದಿದ್ದೀನಿ. ಇವರು ಖ್ಯಾತ ಇತಿಹಾಸಕಾರರು, ಅದ್ಭುತ ಬರಹಗಾರರು ಮತ್ತು ಅದ್ಭುತ ವಾಗ್ಮಿಗಳು ಮತ್ತು ಇತಿಹಾಸವನ್ನು ಇದ್ದಂತೆ ಹೇಳುವಂತಹ ಒಂದು ಕರ್ತವ್ಯದ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಕರ್ನಾಟಕದ ಖ್ಯಾತ ಹಿಸ್ಟೋರಿಯನ್ ಆಗಿರ್ತಕ್ಕಂತಹ ಲಕ್ಷ್ಮೀಶ್ ಹೆಗಡೆ ಸೊಂದ ಅವರು. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಸೂಪರ್. ಭಾಳ ದಿನದಿಂದ ಸುಮಾರು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದೆ. ಅನೇಕ ವೇದಿಕೆಗಳಲ್ಲಿ ನಿಮ್ಮ ಮಾತುಗಳನ್ನು ಕೇಳಿದ್ದೀನಿ, ನಿಮ್ಮ ಪುಸ್ತಕಗಳನ್ನು ಓದಿದ್ದೀನಿ. ಸೂರ್ಯ ಇತಿಹಾಸದ ಶಾಸನಗಳು, ಆ ಪುಸ್ತಕಗಳನ್ನೆಲ್ಲ ಓದಿದ್ದೀನಿ. ಇವತ್ತು ನಿಮ್ಮನ್ನು ಇಲ್ಲಿ ಕರೆಸಿ ಮಾತನಾಡುವಂತಹ ಒಂದು ಭಾಗ್ಯ ಸಿಕ್ಕಿದೆ. ಆ್ಯಂಡ್ ಬಹಳ ಅದ್ಭುತವಾದಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅಂದರೆ ಇತಿಹಾಸವನ್ನು ಜನರಿಗೆ ತಿಳಿಸೋದಿದೆಯಲ್ಲ, ಅದು ಅದ್ಭುತವಾದಂಥ ಕೆಲಸ. ಯಾಕಂದರೆ ನಮ್ಮ ಹಿರಿಯರನ್ನು ನೆನಪಿಸುವಂತಹ ಅಥವಾ ನಮ್ಮ ದೇಶಕ್ಕಾಗಿ, ನಮ್ಮ ನಾಡಿಗಾಗಿ, ನಮ್ಮ ಭಾಷೆಗಾಗಿ, ನಮ್ಮ ಪ್ರಾಂತಕ್ಕಾಗಿ ಸೇವೆ ಸಲ್ಲಿಸಿರುವಂತಹ ಮತ್ತು ಈ ದೇಶಕ್ಕಾಗಿ ತ್ಯಾಗ ಮಾಡಿರುವಂಥ ಅನೇಕ ಜೀವಿಗಳನ್ನು ನೆನೆಸಿಕೊಳ್ಳೋದಿದೆಯಲ್ಲ, ಇದು ಪ್ರಥಮತಃ ಬಹಳ ದೊಡ್ಡ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರದ ಕೆಲಸವನ್ನು ಜನರಿಗೆ ತಿಳಿಸುವಂತಹ ಯಥಾಮತಿ ಯಥಾಶಕ್ತಿ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಒನ್ಸ್ ಅಗೇನ್ ವೆರಿ ಥ್ಯಾಂಕ್ಫುಲ್ ಟು ಯು. ಸರ್, ಮೊದಲನೇದಾಗಿ ಒಬ್ಬ ವ್ಯಕ್ತಿ ಇತಿಹಾಸವನ್ನು ಯಾಕೆ ತಿಳ್ಕೊಳ್ಬೇಕು? ವೈ ಹಿಸ್ಟ್ರಿ ಈಸ್ ಸಚ್ ಇಂಪಾರ್ಟೆಂಟ್ ಥಿಂಗ್? ಇತಿಹಾಸ ಅಂದರೆ ನಮ್ಮದನ್ನು ನಾವು ಕಂಡುಕೊಳ್ಳಿಕ್ಕೆ ಇರುವಂಥ ಒಂದು ಅದ್ಭುತವಾದಂಥ ವಾಹಕ. ಅದು ನಮ್ಮದನ್ನು ನಾವು ತಿಳ್ಕೊಳ್ಳಿಕ್ಕೆ ಇರುವಂಥ ಒಂದು ವಾಹಕ ಇತಿಹಾಸ ಅಂದರೆ. ಇತಿಹಾಸದ ಪ್ರಜ್ಞೆ ಇಲ್ಲದೆ ಹೋದರೆ ಬಹುಶಃ ವರ್ತಮಾನ ಮತ್ತು ಭವಿಷ್ಯ ಎರಡೂ ಕೂಡ ಸಮರ್ಪಕವಾಗಿ ಹೋಗೋದಿಲ್ಲ ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ. ನಾನು ಯಾವಾಗಲೂ ಎಲ್ಲ ಕಡೆ ಈ ಪ್ರಶ್ನೆ ಬಂದಾಗ ಒಂದೇ ಉದಾಹರಣೆ ಕೊಡೋದು. ಬಿಕಾಸ್ ಅದಕ್ಕಿಂತ ಬೆಟರ್, ಅದಕ್ಕಿಂತ ಇಫೆಕ್ಟಿವ್ ಎಕ್ಸಾಂಪಲ್ ನಾನು ಕಂಡಿಲ್ಲ. ಅದಕ್ಕೋಸ್ಕರ ಅದನ್ನೇ ಉದಾಹರಣೆ ಕೊಡ್ತೀನಿ ನಾನು ಈ ಪ್ರಶ್ನೆ ಬಂದಾಗ. ಇತಿಹಾಸ ಅಂತಂದರೆ ನಮ್ಮ ಬದುಕು ಎಂಬ ವಾಹನದ ಮಿರರ್. ನಮ್ಮ ಬದುಕು ಒಂದು ವಾಹನ ಅಂತ ಇಟ್ಕೊಂಡ್ರೆ ನೀವು, ಈ ವಾಹನಕ್ಕೊಂದು ಮಿರರ್ ಬೇಕಲ್ವಾ? ಅದು ಯಾವುದು ಅಂತ ಕೇಳಿದ್ರೆ ಅದು ಹಿಸ್ಟ್ರಿ. ಈಗ ಒಂದು ವಾಹನ ಮುಂದೆ ಹೋಗಬೇಕಾದ್ರೆ ಅಪಘಾತ ಆಗಬಾರ್ದು ಅಂದರೆ ನಾವು ಮಿರರ್ ಇಟ್ಕೋತೀವಿ, ಹಿಂದೆ ಏನಾಗ್ತಾ ಇದೆ ಪ್ರೊಸೆಸ್ಸು ಅಂತ ನೋಡ್ಕೊಳ್ಳಿಕ್ಕೆ. ಅದು ನೋಡಿಕೊಂಡು ಕರೆಕ್ಟಾಗಿ ಹೋಗ್ಬೋದು. ಹಾಗೆ ನಮ್ಮ ಜೀವನ ಎಂಬ ವಾಹನಕ್ಕೆ ಮಿರರ್ ಬೇಕು. ಆ ಮಿರರ್ ಯಾವುದು ಕೇಳಿದ್ರೆ ಹಿಸ್ಟ್ರಿ. ಹಿಂದೆ ಆಗಿ ಹೋದ ಪ್ರಮಾದಗಳು, ಹಿಂದೆ ಆಗಿ ಹೋದ ಸರಿ ತಪ್ಪುಗಳು, ಹಿಂದೆ ಆಗಿ ಹೋದ ಸಾಧನೆಗಳು ನಮಗೆ ಸ್ಫೂರ್ತಿಯನ್ನು ಕೊಡುತ್ತೆ. ಹಿಂದೆ ಆಗಿ ಹೋದ ಪ್ರಮಾದಗಳು ಮತ್ತೆ ಭವಿಷ್ಯದಲ್ಲಿ ನಮ್ಮ ಬದುಕಿನಲ್ಲಿ ಪ್ರಮಾದಗಳು ಆಗದೇ ಇರೋ ರೀತಿಯಲ್ಲಿ ನಮ್ಮನ್ನು ತಡೆಯುತ್ತೆ, ಎಚ್ಚರಿಕೆಯನ್ನು ಕೊಡುತ್ತೆ. ಹೀಗಾಗಿ ಅದು ಒಂದು ಪಾಠ, ನಮಗೆ ಬದುಕಿನ ಪಾಠವಾಗಿ ನಮಗೆ ಇತಿಹಾಸ ಬೇಕು. ಅಂದರೆ ಸಮರ್ಪಕವಾಗಿ ಅದನ್ನು ಸ್ವೀಕರಿಸುವ ಭಾವ ಇದ್ದರೆ ಅಂಥವರಿಗೆ ಇದೊಂದು ಪಾಠವಾಗಿಯೇ ಇರ್ತದೆ. ಇಲ್ಲದೆ ಹೋದರೆ ಈಗ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಸಮಸ್ಯೆ ಆದಾಗ ಇತಿಹಾಸದ ಪ್ರಜ್ಞೆ ಜಾಗೃತ ಆಗುತ್ತೆ. ನೋಡಿ, ಈಗ ಯಾವುದೋ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ರಾಜನ ಬಗ್ಗೆ ವಿವಾದ ಆಗಿ ಒಂದು ಗಲಭೆ ಆಯಿತು ಅಂತ ಇಟ್ಕೊಳ್ಳಿ. ಆವಾಗ ಇತಿಹಾಸದ ಬಗ್ಗೆ ಚರ್ಚೆಗಳು, ಡಿಬೇಟ್ಗಳೆಲ್ಲ ಪ್ರಾರಂಭ ಆಗುತ್ತೆ. ಬೇಕಾಗಿಲ್ಲ. ಈ ಇತಿಹಾಸ ಅಂದರೆ ಎಲ್ಲೋ ಒಂದು ಕಡೆ ಸಾಂದರ್ಭಿಕವಾಗಿ ಬರುವ ಚರ್ಚೆ ಆಗ್ಬಿಟ್ಟಿದೆ. ಈಗ ಅದು ಆಗಬಾರ್ದು ಅಂತ. ಸಾಂದರ್ಭಿಕ ಚರ್ಚೆಗೆ ಅಲ್ಲ ಇತಿಹಾಸ, ಯಾವತ್ತು ಕಾಲ ಚರ್ಚೆಗೆ ಇರುವಂಥ ವಿಷಯ ಅಂತಂದರೆ ಇತಿಹಾಸ. ಭಾಳ ಜನ ಇಟ್ಸ್ ಅ ಡೆಡ್ ಸಬ್ಜೆಕ್ಟ್ ಅಂತಾರೆ. ನೋ, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಇಂಟರ್ಪ್ರಿಟೇಷನ್, ತಪ್ಪು ವಿವರಣೆ. ಅದು ಡೆಡ್ ಸಬ್ಜೆಕ್ಟ್ ಅಲ್ಲ, ಆಲ್ವೇಸ್ ಅಲೈವ್ ಸಬ್ಜೆಕ್ಟ್ ಅಂದರೆ ಇತಿಹಾಸ. ನನ್ನ ಪ್ರಕಾರ ಯಾವಾಗಲೂ ಬದುಕಿರುವಂಥ ಸಬ್ಜೆಕ್ಟ್ ಇತಿಹಾಸ, ಡೆಡ್ ಸಬ್ಜೆಕ್ಟ್ ಅಲ್ಲ. ಹೀಗಾಗಿ
ಇತಿಹಾಸದ ಪ್ರಜ್ಞೆ ಪ್ರತಿಯೊಬ್ಬನಿಗೂ ಬೇಕು, ಪ್ರತಿಯೊಬ್ಬನಿಗೂ ಇತಿಹಾಸದ ಬಗ್ಗೆ ತಿಳುವಳಿಕೆ ಇರಲೇಬೇಕು. ಹೀಗಾಗಿ ಅಲ್ವಾ ಅಂಬೇಡ್ಕರ್ ಅವರು ಹೇಳಿದ್ದು ಆ ಮಾತನ್ನು, ಯಾರು ಇತಿಹಾಸವನ್ನು ಮರೀತಾರೋ ಅವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಏನಿದ್ರ ಅರ್ಥ ಅಂದರೆ ಅಚೀವ್ ಮಾಡಲಿಕ್ಕೆ ಆಗಲ್ಲ ಅಂತ. ಇತಿಹಾಸ ಸೃಷ್ಟಿ ಅಂದರೆ ಅಚೀವ್ಮೆಂಟ್. ಸಾಧನೆ ಮಾಡಬೇಕು ಅಂತಂದರೆ ಇತಿಹಾಸದ ಬಗ್ಗಿನ ಜ್ಞಾನ ಬೇಕು, ಆವಾಗ ಸಾಧನೆ ಸಿದ್ಧಿ ಆಗುತ್ತದೆ. ಹೀಗಾಗಿ ಅಂಬೇಡ್ಕರ್ ಅವರು ಹೇಳಿದ್ದು ಮರಿಬೇಡಿ, ಸಾಧನೆ ಮಾಡಿ. ಸಾಧನೆ ಮಾಡಲಿಕ್ಕೆ ಹಿಸ್ಟ್ರಿ ಬೇಕು. ಹೀಗಾಗಿ ಇತಿಹಾಸ ನಮಗೆ ಪ್ರತಿಯೊಬ್ಬನಿಗೂ ಬೇಕು. ಸರ್, ಸುಮಾರು ಜನ ಪಾಲಕರನ್ನ ನೋಡ್ಬೋದು ಅಥವಾ ಮಕ್ಕಳನ್ನ ನೋಡ್ಬೋದು, ಹಿಸ್ಟ್ರಿ ಅಂದರೆ ಮುರಿತಾರೆ. ಮಕ್ಕಳು ಯಾರ್ದೋ ರಾಜನ ಕತೆ ತೊಗೊಂಡು ನಮಗೇನಾಗಬೇಕು, ಹಿಂದೆ ನಡೆದ ಘಟನೆ ತೊಗೊಂಡು ನಮಗೇನಾಗಬೇಕು, ಅದನ್ನು ಓದಿ ಏನು ಮಾಡ್ತೀಯಾ ಅಂತ ಹೇಳೋ ಪಾಲಕರು, ಪೇರೆಂಟ್ಸು ಇದ್ದಾರೆ ಇವತ್ತು. ಸೊ ಅಂತಹ ಪಾಲಕರಿಗೆ ಹಿಸ್ಟೋರಿಯನ್ ಆಗಿ ಅಂದರೆ ಇತಿಹಾಸದ ಅರಿವು ಇಲ್ಲದಿದ್ದರೆ ಏನು ಎಡವಟ್ಟು ಆಗಬಹುದು, ಮುಂದಿನ ದಿನಗಳಲ್ಲಿ ಮಕ್ಕಳ ಮೇಲೆ ಏನು ಪ್ರಭಾವ ಆಗಬಹುದು ಅನ್ನೋದನ್ನು ತಿಳಿಸ್ತೀರಾ? ನಿಜ, ಖಂಡಿತ. ನೋಡಿ, ಅದು ತಪ್ಪು ಕಲ್ಪನೆ. ಅದು ಇತಿಹಾಸ ಹೇಳೋದು ಒಂದು ಡೆಡ್ ಸಬ್ಜೆಕ್ಟು ಅಲ್ಲ, ಬೋರಿಂಗ್ ಸಬ್ಜೆಕ್ಟು ಅಲ್ಲ. ಅದನ್ನು ಡೆಡ್ ಮಾಡಿದವರು ನಾವೇ, ಬೋರಿಂಗ್ ಮಾಡಿದವರು ನಾವೇ, ಹೇಳೋರು ಸರಿಯಾಗಿಲ್ಲ. ಹೌದೌದು. ಈಗ ಇತಿಹಾಸವನ್ನು ಹೇಳುವವರು, ಪಾಠ ಮಾಡುವವರು ಅದನ್ನು ತುಂಬ ಪರಿಣಾಮಕಾರಿಯಾಗಿ ಆಕರ್ಷಕವಾಗಿ ಮಂಡಿಸಿದರೆ, ಅಥವಾ ನಾಲ್ಕು ಗೋಡೆಗಳ ಮಧ್ಯೆ ಕೂಡ, ಕ್ಲಾಸ್ ರೂಮ್ನಲ್ಲೂ ಕೂಡ. ಈಗ ನಾನು ಕೇವಲ ಈ ಭಾಷಣಕಾರ ಮಾತ್ರ ಅಲ್ಲ, ನಾನೊಬ್ಬ ಉಪನ್ಯಾಸಕ ಕೂಡ ಹೌದು, ಪಾಠ ಕೂಡ ಮಾಡ್ತೇನೆ, ಮಕ್ಕಳ ಜೊತೆಗೆ ಪ್ರತಿನಿತ್ಯ ಇರೋವನು. ನಾನು ಪ್ರಿನ್ಸಿಪಾಲ್ ಆದರೂ ಕೂಡ ಕಾಲೇಜಿನಲ್ಲಿ ನಾನು ನನ್ನ ಕೆಲಸವನ್ನು ಆಡಳಿತಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡಿಲ್ಲ. ನಾನು ಪೀರಿಯಡ್ ಕೂಡ ಇಟ್ಕೊಂಡಿದ್ದೇನೆ, ಕ್ಲಾಸ್ ಕೂಡ ಇಟ್ಕೊಂಡಿದ್ದೇನೆ. ವಾರಕ್ಕೊಂದು 12 ಕ್ಲಾಸ್ ಮಾಡ್ತೇನೆ ನಾನು ಕಾಲೇಜಿನಲ್ಲಿ. ಹಿಸ್ಟ್ರಿ ಪಾಠವನ್ನೇ ಮಾಡ್ತೇನೆ, ಅಕಾಡೆಮಿಕ್ ಪಾಠವನ್ನೇ ಮಾಡ್ತೇನೆ. ಯಾಕೆ ಮಾಡ್ತೇನೆ ಅಂದರೆ, ಒಂದು ಹಂತದ ಆ ಪಠ್ಯದ ಬಗೆಗೆ ಒಂದು ಪ್ರಜ್ಞೆ ನಮಗಿರಬೇಕು. ಆ ಪಠ್ಯದಲ್ಲಿ ಯಾವ ಪ್ರಕಾರ ಕೊಟ್ಟಿದ್ದಾರೆ, ಆ ಪಠ್ಯದಲ್ಲಿರುವುದು ಸರಿಯೋ ತಪ್ಪೋ, ಅದರ ಬಗ್ಗೆ ಜಿಜ್ಞಾಸೆ, ಅದರ ಬಗ್ಗೆ ಅರ್ಥ ವಿವರಣೆ, ಇದು ನಮ್ಮಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ನಾನು ಪಾಠ ಕೂಡ ಮಾಡ್ತೇನೆ, ಪ್ರಾಚಾರ್ಯ ಆದರೂ ಕೂಡ. ಆಗ ಸವಾಲುಗಳು ಏನು ಬರುತ್ತೆ ಗೊತ್ತಾ? ದೊಡ್ಡ ಸವಾಲುಗಳು ಬರುತ್ತೆ ಅಲ್ಲಿ. ಎಷ್ಟೋ ನಮ್ಮ ಪಠ್ಯದಲ್ಲಿ ದೊಡ್ಡ ಸಮಸ್ಯೆಗಳು ಅಂತಂದರೆ, ಸುಳ್ಳು ಇತಿಹಾಸವನ್ನು ಕೊಟ್ಟಿದ್ದಾರೆ ಪಠ್ಯದಲ್ಲಿ, ಸುಳ್ಳು ಚರಿತ್ರೆ. ಟೆಕ್ಸ್ಟ್ ಬುಕ್ನ ಕತೆ ಹೇಳಬೇಕು ಅಂದರೆ ತುಂಬ ಅಸತ್ಯಗಳಿದೆ ಅಲ್ಲಿ, ಸತ್ಯವಿಲ್ಲದ ಸಂಗತಿಗಳೇ ತುಂಬ ಇದೆ. ಆವಾಗ ಸಮಸ್ಯೆ ಏನಾಗುತ್ತೆ ಅಂದರೆ, ನಾವು ಮಕ್ಕಳಿಗೆ ಪಠ್ಯದಲ್ಲಿ ಇರುವಂಥದ್ದು ಅವರು ಬರೀಲೇಬೇಕು, ಅನಿವಾರ್ಯ. ಯಾಕೆಂತಂದರೆ ಅದನ್ನ ಬರೆದ್ರೆ ಮಾತ್ರ ಮಾರ್ಕ್ ಸಿಗುತ್ತೆ. ಆದರೆ ಅವರಿಗೆ ಸತ್ಯದ ಚರಿತ್ರೆ ಹೇಳ್ತಾ ಇದು ಸುಳ್ಳು ಅಂತ ತಿಳಿಸ್ಕೊಡ್ಬೇಕು. ನೀವು ಬರೀರಿ, ಇದನ್ನ ತೊಂದರೆ ಇಲ್ಲ, ನಿಮಗೆ ಮಾರ್ಕ್ಸ್ ಬೇಕು, ಬರೀತೀರಿ, ಬರೀಲೇಬೇಕು, ಅನಿವಾರ್ಯ, ನಿಮ್ಮ ಹಣೆ ಬರ. ಆದರೆ ಅದು ಸುಳ್ಳು, ಸತ್ಯದ ಕತೆ ಇದು, ಸತ್ಯದ ಚರಿತ್ರೆ ಇದು, ನಾಲೆಡ್ಜ್ ಪರ್ಪಸ್. ಇದು ಒಬ್ಬ ಉಪನ್ಯಾಸಕ ಮಾಡಬೇಕಾದ ಕೆಲಸ, ಇತಿಹಾಸ ಉಪನ್ಯಾಸಕ ಮಾಡಬೇಕಾದ ಕೆಲಸ. ಜೊತೆಗೆ ಇನ್ನೊಂದು ಸವಾಲು ಏನು ಗೊತ್ತಾ? ಈಗ ನಾವು ಆ ಹಳೆ ಮಾದರಿಯ ಇತಿಹಾಸದ ಪಾಠವನ್ನು ಬಿಡಬೇಕು. ಆದರೆ ಈಗ ಅದೇ ಪಠ್ಯ ಪುಸ್ತಕದ ಸಮಿತಿ ಮತ್ತೊಂದು ಮಗದೊಂದು ಅವ್ರ ಸಿದ್ಧಾಂತ ಅವ್ರು ಏನು ಮಾಡ್ಕೊಳ್ಳಿ, ಅವ್ರು ಏನು ಮಾಡಲಿ, ಅವರು ಯಾವುದೇ ಎಡನೋ ಬಲನೋ ಅವ್ರಿಗೆ ಬೇಕಾದಂಗೆ ಕೊಡಿ. ಆದರೆ ಮಕ್ಕಳಿಗೆ ಹಿಸ್ಟ್ರಿ ಬಗ್ಗೆ ಒಂದು ಪ್ರೀತಿ, ಒಂದು ಆಸಕ್ತಿ ಬರೋ ರೀತಿಯಲ್ಲಿ ಉಪನ್ಯಾಸಕರು ಏನು ಮಾಡ್ತಾ ಇದ್ದಾರೆ ಈಗ ಯೋಚನೆ ಮಾಡಿ. ಆ ಕ್ರಾಂತಿಕಾರಿಕ ಹೆಜ್ಜೆಯನ್ನು ನಾವು ಇಡಬೇಕು, 4 ಗೋಡೆಯನ್ನು ಮೀರಿ ಬರಬೇಕು. ಆರ್ಕಿಟೆಕ್ಚರ್ ಪಾಠ ಮಾಡಬೇಕಾದ್ರೆ ನೀವು ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡು ಆರ್ಕಿಟೆಕ್ಚರ್ ಪಾಠ ಮಾಡ್ಲಿಕ್ಕೆ ಆಗಲ್ಲ. ಆರ್ಕಿಟೆಕ್ಚರ್ ಇದ್ದಲ್ಲಿ ಹೋಗಬೇಕು, ಆ ಟೆಂಪಲ್ಗೆ ಹೋಗಿ ಇದು ಸಭಾಮಂಟಪ, ಇದು ಮುಖಮಂಟಪ, ಇದು ಕೀರ್ತಿಮುಖ, ಇದು ಗರ್ಭಗೃಹ, ಇದು ಸುಖನಾಸಿ, ಇದು ಕಕ್ಷಾಸನ. ಇಲ್ಲಾಂದ್ರೆ ನೀವು ಇಲ್ಲಿ ಕೂತ್ಕೊಂಡು ಟೆಂಪಲ್ ಅಲ್ಲಿ ಕಕ್ಷಾಸನ ಇರುತ್ತೆ ಅಂದ್ರೆ ಯಾರಿಗೆ ಗೊತ್ತಾಗತ್ತೆ, ಹೇಗೆ ಗೊತ್ತಾಗುತ್ತೆ? ಕಲ್ಪನೆನೇ ಬರಲ್ಲ. ಇವನ್ ಫೋಟೋ ತೋರಿಸಿದ್ರು ಪ್ರಯೋಜನ ಆಗಲ್ಲ. ಟೆಂಪಲ್ಲಿಗೆ ಹೋಗಿ ಇದು ಹೊರಪಾರ್ಶ್ವದ ಕಕ್ಷಾಸನ, ಸಭಾಮಂಟಪ ಅಂದರೆ ಹೀಗೆ, ನವರಂಗ ಅಂದರೆ ಹೀಗೆ, ಛತ್ತು ಅಂದರೆ ಹೀಗೆ, ಈ ಥರ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಅವರಿಗೆ ಹೇಳಿದರೆ ಇತಿಹಾಸದ ಬಗ್ಗೆ ಯಾಕೆ ಇಂಟ್ರೆಸ್ಟ್ ಬರಲ್ಲ ಹೇಳಿ? ಖಂಡಿತವಾಗಿಯೂ ಬರುತ್ತೆ. ಯಾವ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹಿಸ್ಟ್ರಿಯೇ ಇಲ್ಲ, ಅವರು ಹಿಸ್ಟ್ರಿಯನ್ನು ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅವ್ರು ಹೇಳಿದ ಹಿಸ್ಟ್ರಿ ನಾವು ನಂಬ್ತಾ ಇದ್ದೀವಿ. ಇಲ್ಲಿ ನಾವು ಕಾಲಿಟ್ಟಲ್ಲೆಲ್ಲ ಹಿಸ್ಟ್ರಿ ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಆದರೆ ನಮಗೆ ಇತಿಹಾಸದ ಬಗ್ಗೆ ಒಂದು ಗಾಂಭೀರ್ಯತೆಯೇ ಇಲ್ಲ, ಒಂದು ಆಸಕ್ತಿನೇ ಇಲ್ಲ, ಪ್ರೀತಿನೇ ಇಲ್ಲ. ಇದು ಒಂದು ತಮಾಷೆಯ ವಸ್ತು ಆಗಿಬಿಟ್ಟಿದೆ ಇತಿಹಾಸ ಅಂದರೆ. ಹಿಸ್ಟ್ರಿ ಅಂದರೆ ಕಾಮಿಡಿಯಾಗಿ ತಗೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂಥ ಅಪಸವ್ಯ ಇದು, ಎಂಥ ಅಬದ್ಧ ಇದು, ತುಂಬ ಬೇಸರದ ಸಂಗತಿ ಇದು, ತುಂಬ ಬೇಸರದ ಸಂಗತಿ. ಹೀಗಾಗಬಾರ್ದಿತ್ತು. ಸೊ ಮಕ್ಕಳಿಗೆ ಪಾಲಕರು ಇಲ್ಲ, ಇತಿಹಾಸ ನೀವು ಓದಲೇಬೇಕು, ತಿಳ್ಕೋಬೇಕು ಅಂತ ಹೇಳಬೇಕು. ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಇಲ್ಲಿ.
ಎಲ್ಲರೂ ಕೂಡ ಎಲ್ಲ ಪಾಲಕರು ತಮ್ಮ ತಮ್ಮ ಮಕ್ಕಳ ಭವಿಷ್ಯವನ್ನು ನೋಡಲೇಬೇಕು, ನೋಡ್ತಾರೆ. ಹಿಸ್ಟ್ರಿ ಓದಿ ಭವಿಷ್ಯ ಕಟ್ಕೊಳ್ಳಿಕ್ಕಾಗತ್ತೆ? ಒಂದು ಕ್ವಶನ್ ಮಾರ್ಕ್ ಇದೆ. ಆಗತ್ತಾ ಇಲ್ಲೋಳ ಕ್ವಶನ್ ಮಾರ್ಕ್ ಇದೆ. ನನ್ನ ಪ್ರಕಾರ ಈಗ ಆಗಲ್ಲ ಅಂತಲೇ ನಾನು ಹೇಳೋದು. ಅದು ಅನ್ನ ಕೊಡುವ ವಿಷಯವಾಗಿ ಉಳಿದಿಲ್ಲ ಈಗ ಅನ್ನ ಕೊಡುವ ವಿಷಯವಾಗಿ ಉಳಿದಿಲ್ಲ. ಈಗ ನೋಡಿ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಹೋಗೋ ಆಸಕ್ತಿ ಇರುವಂಥವ್ರು ಇತಿಹಾಸವನ್ನು ಓದಿದ್ರೆ ತಕ್ಷಣ ಅಪಾಯಿಂಟ್ಮೆಂಟ್ ಆಗತ್ತಾ? ಖಂಡಿತ ಇಲ್ಲ. ಅವ್ರು ಕಾಯ್ತಾ ಕೂತ್ಕೋಬೇಕು, ಯಾವಾಗ ಕಾಲ್ ಮಾಡ್ತಾರೋ ಏನೋ. ತಕ್ಷಣ ಅಂತೂ ಜೀವನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಎಂಬಲ್ಲಿಗೆ ಇತಿಹಾಸ ಯಾವಾಗ ಅನ್ನ ಕೊಡುವ ಒಂದು ವಿಷಯ ಆಗ್ತದೆಯೋ, ಇತಿಹಾಸಕ್ಕೆ ಒಂದು ಆಕರ್ಷಣೆಯ ಸ್ಪರ್ಶ ಯಾವಾಗ ಬರ್ತದೆಯೋ, ಇತಿಹಾಸಕ್ಕೆ ಯಾವಾಗ ಪರಿಣಾಮಕಾರಿತ್ವದ ಬೋಧನೆಯ ಆವರಣ ಸಿಗ್ತದೆಯೋ, ಆವಾಗ ಇದಕ್ಕೊಂದು ಭವಿಷ್ಯ ಇದೆ ಅಂತ ಹೇಳ್ಬೋದು. ಅಲ್ಲಿವರೆಗೆ ಈ ಭವಿಷ್ಯ ಇಲ್ಲ. ಅಂದರೆ ಮತ್ತೆ ಹಿಸ್ಟ್ರಿ ವಿಲ್ ಬೌನ್ಸ್ ಅಂತ ಹೇಳ್ತೀರಾ? 100%. ಒಂದು ಬೌನ್ಸ್ ಬ್ಯಾಕ್ ಆಗಿ ಬರಬೇಕಿದು. ಒಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನು ನಮ್ಮ ಆಡಳಿತಜ್ಞರು ತಗೊಳ್ಬೇಕು. ಇತಿಹಾಸವನ್ನು ಏನಾದರೂ ಡೆವಲಪ್ ಮಾಡಬೇಕು ಹೇಳುವಂಥ ಒಂದು ಮನೋಸ್ಥಿತಿ ಇದ್ದರೆ, ಇಲ್ಲ ಅದು ಬೇರೆ ಪ್ರಶ್ನೆ. ಇದ್ರೆ ಬಂದರೆ ಆವಾಗ ಈ ರೀತಿ ಮಾಡಬಹುದು. ಸಾಕಷ್ಟು ಪರಿಹಾರಗಳಿದೆ ಅದಕ್ಕೆ. ಇತಿಹಾಸವನ್ನು ಮತ್ತೆ ಬೌನ್ಸ್ ಬ್ಯಾಕ್ ಮಾಡಲಿಕ್ಕೆ, ಮತ್ತೆ ಎತ್ತರಿಸಲಿಕ್ಕೆ ಸಾಕಷ್ಟು ಪರಿಹಾರಗಳಿದೆ. ಆದರೆ ಇಚ್ಛಾಶಕ್ತಿ ಬೇಕಲ್ಲ, ನಮ್ಮನ್ನು ಆಳುವವರಿಗೊಂದು ಇಚ್ಛಾಶಕ್ತಿ ಬೇಕಲ್ಲ, ಆಗ ಅದು ಆಗ್ತದೆ. ಇಲ್ಲದೆ ಹೋದರೆ ಇದು ಆಗಲ್ಲ. ಮತ್ತು ಒಂದಷ್ಟು ಬದಲಾವಣೆಯ ಅವಶ್ಯಕತೆ ಖಂಡಿತ ಇದೆ. ಪಾಠ ಮಾಡುವವರಿಗೆ ಬದಲಾವಣೆ ಅವಶ್ಯಕತೆ ತುಂಬ ಇದೆ. ಎಕ್ಸಾಕ್ಟ್ಲಿ, ತುಂಬ ಇದೆ. ಅವರಿಗೆ ಆರ್ಕಿಯಾಲಜಿಯನ್ನು, ಪ್ರಾಚ್ಯಶಾಸ್ತ್ರವನ್ನು ಯಾವ ರೀತಿಯಲ್ಲಿ ಇಫೆಕ್ಟಿವ್ ಆಗಿ ಮಕ್ಕಳಿಗೆ ಬೋಧಿಸಬಹುದು ಆ ಪ್ರಜ್ಞೆ ಬೇಕು. ಆರ್ಕಿಟೆಕ್ಚರನ್ನು ಹೆಂಗೆ ಕೊಡಬೇಕು ಆ ಪ್ರಜ್ಞೆ ಬೇಕು. ಈಗ ಕೇವಲ ರಾಜ ರಾಣಿ ಯುದ್ಧ ಒಂದಷ್ಟು ಡೇಟ್ಸ್ ನೆನ್ಪಿಟ್ಕೊಳ್ಳೋದು ಅದು ಮಾತ್ರ ಹಿಸ್ಟ್ರಿ ಅಲ್ಲ. ಭಾಳ ಜನರ ತಪ್ಪು ತಿಳುವಳಿಕೆ. ವೈಭವೀಕರಣ ಬೇಕು ಅಲ್ವಾ? ಅಪಾರ್ಟ್ ಫ್ರಮ್ ದ್ಯಾಟ್, ವೈಭವೀಕರಣ ಹೇಳೋದಕ್ಕಿಂತ ತುಂಬ ಇದೆ ಹಿಸ್ಟ್ರಿ ಅಂದರೆ. ತುಂಬ ಇದೆ. ಹಿಸ್ಟ್ರಿ ಅಂದರೆ ಕೇವಲ ಪಾಲಿಟಿಕಲ್ ಹಿಸ್ಟ್ರಿಗೆ ಸೀಮಿತ ಆಗಿದೆ ನಮ್ಮಲ್ಲಿ. ರಾಜಕೀಯ ಇತಿಹಾಸಕ್ಕೆ ಮಾತ್ರ. ಸಾಹಿತ್ಯದ ಚರಿತ್ರೆ, ಆಧ್ಯಾತ್ಮದ ಚರಿತ್ರೆ, ಸಾಮಾನ್ಯ ಬದುಕಿನ ಚರಿತ್ರೆ, ಎಲ್ಲ ದೃಷ್ಟಿಕೋನದಲ್ಲೂ ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಇದೆ ಸರ್. ಪ್ರತಿಯೊಂದಕ್ಕೂ ಹಿಸ್ಟ್ರಿ ಇದೆ ಅಲ್ವಾ? ಆ ಮನೋಭಾವ ಬಂದರೆ ಮಕ್ಕಳಿಗೂ ಆಸಕ್ತಿ ಬರುತ್ತೆ, ಈ ಸಬ್ಜೆಕ್ಟ್ ಕೂಡ ಉದ್ಧಾರ ಆಗುತ್ತೆ.